ಹಿಮಾಂತ್ ಬಿಸ್ವಾ ಶರ್ಮಾ ಮತ್ತು ರಾಹುಲ್ ಗಾಂಧಿ ಒಬ್ರನ್ನೊಬ್ರು ಬಿಡ್ತಾ ಇಲ್ಲ ರೀ. ರಾಹುಲ್ ಗಾಂಧಿ ಇನ್ನೇನಾಯಿತು, ಒಂದು ಮುದ್ದಾದ ಒಂದು ನಾಯಿ ಮರಿಗೆ ಬಿಸ್ಕೆಟ್ ತಿನ್ನಿಸ್ತಾ ಇತ್ತು. ಆ ನಾಯಿ ಮರಿ ಬಿಸ್ಕೆಟ್ ತಿಂತಾ ಇರಲಿಲ್ಲ. ಆ ಬಿಸ್ಕೆಟನ್ನು ಅವರು ಅವರ ಪಕ್ಕದಲ್ಲೇ ಇದ್ದ ಅವರ ಕಾರ್ಯಕರ್ತನಿಗೆ ಕೊಟ್ಟರು. ಅಲ್ಲಿಗೆ ಸೀನ್ ಕಟ್ ಆಯಿತು. ಇನ್ನು ಮತ್ತು ಇದೆ ಹೇಳ್ತೀನಿ. ಈಗ ಅದು ಏನಾಗಿ ಸುದ್ದಿ ಆಗ್ತಾ ಇದೆ ಅಂತಂದರೆ, ನಾಯಿ ಬಿಸ್ಕೆಟ್ ತಿನ್ನಲಿಲ್ಲ ಅದಕ್ಕಾಗಿ ಅವ್ರಿಗೆ ಕೊಟ್ಟರು ಅಂತೇಳಿ. ಇದನ್ನು ಯಾರು ಇವರಿದ್ದಾರಲ್ಲ, ಯಾರು ನಮ್ಮ ಹಿಮಂತ್ ಬಿಸ್ವಾ ಶರ್ಮಾ, ಅದನ್ನು ಭಾಳ ದೊಡ್ಡದು ಮಾಡಿದ್ದಾರೆ. ಈಗ ಇದು ದೊಡ್ಡ ತಲೆನೋವಾಗಿದೆ ರಾಹುಲ್ ಗಾಂಧಿಗೆ. ಏನು ಹಿಂಗೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಇದರ ಅಸಲಿ ಕಥೆ ಏನು ಅದೇ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಸುದ್ದಿ ನೋಡ್ಕೊಂಬ. ಈ ದೃಶ್ಯವನ್ನೊಮ್ಮೆ ನೋಡಿ. ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಾಯಿಗೆ ಹಾಕಿದ್ದ ಬಿಸ್ಕತ್ತನ್ನೇ ತೆಗೆದು ಕಾರ್ಯಕರ್ತನಿಗೆ ನೀಡಿರುವ ವಿಡಿಯೋ ಇದು. ಹೌದು, ರಾಹುಲ್ ಗಾಂಧಿ ರೋಡ್ ಶೋ ವೇಳೆ ಒಂದು ನಾಯಿಗೆ ರಾಹುಲ್ ಗಾಂಧಿ ಬಿಸ್ಕತ್ ಹಾಕ್ತಾರೆ. ಆದರೆ ಆ ನಾಯಿ ತಿಂತಿರಲಿಲ್ಲ. ಅದೇ ಸಮಯದಲ್ಲಿ ಮಾತನಾಡಿಸಿದ ಕಾರ್ಯಕರ್ತನಿಗೆ ರಾಹುಲ್ ಗಾಂಧಿ ಬಿಸ್ಕತ್ ನೀಡಿದ್ದಾರೆ. ವಿಧಾನಸಭೆ, ಪರಿಷತ್, ಲೋಕಸಭೆ, ರಾಜ್ಯಸಭೆಗೆ ವಿರೋಧ ಪಕ್ಷ ನಾಯಕ ಇರೋ ಹಾಗೆ ರಾಹುಲ್ ಗಾಂಧಿ ಪಾಲಿಗೂ ಒಬ್ಬರು ವಿರೋಧಿ ನಾಯಕರಿದ್ದಾರೆ. ಅದು ಬೇರ್ಯಾರೂ ಅಲ್ಲ, ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ. ರಾಹುಲ್ ಗಾಂಧಿ ಮಾತ್ರವಲ್ಲ, ಅವರ ಇಡೀ ಕುಟುಂಬವು ನನಗೆ ಅದೇ ಬಿಸ್ಕತ್ ತಿನ್ನಿಸಲು ಸಾಧ್ಯವಾಗಲಿಲ್ಲ. ನಾನು ಹೆಮ್ಮೆಯ ಅಸ್ಸಾಮಿ ಮತ್ತು ಭಾರತೀಯ. ನಾನು ಬಿಸ್ಕತ್ ತಿನ್ನಲು ನಿರಾಕರಿಸಿದೆ. ಕಾಂಗ್ರೆಸ್ ತೊರೆದು ಎಂದು ಶರ್ಮಾ ವ್ಯಂಗ್ಯವಾಡಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಮಾತಿಗೆ ರಾಹುಲ್ ಗಾಂಧಿ ಉತ್ತರ ನೀಡಿದ್ದಾರೆ. ವಿಡಿಯೋದಲ್ಲಿರುವ ವ್ಯಕ್ತಿ ನಾಯಿಯ ಮಾಲೀಕ. ನಾಯಿ ಹೆದರಿತ್ತು. ನಾನು ಬಿಸ್ಕೆಟ್ ತಿನ್ನಿಸಲು ಪ್ರಯತ್ನಿಸಿದಾಗ ಮತ್ತೆ ಹೆದರಿತ್ತು. ಹಾಗಾಗಿ ನಾಯಿಯ ಮಾಲೀಕರಿಗೆ ಬಿಸ್ಕೆಟ್ಗಳನ್ನ ನೀಡಿದ್ದೇನೆ ಎಂದರು. वो बिल्कुल घबराया हुआ था, कांप रहा था, और मैंने जब उसको बिस्किट दिया वो डर गया, तो मैंने उसको मालिक को दिया कि भैया आप दे दो, ये आपके हाथ से खा लेगा. फिर वो मालिक ने उसको दिया, वो खा गया. तो इसमें मतलब इशू क्या है? ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ನಾಯಕರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ನಾಯಿ ಮಾಲೀಕನನ್ನು ಮಾತನಾಡಿಸಿ ವಿವಾದಕ್ಕೆ ತೆರೆಳೆದಿದ್ದಾರೆ. ರಾಹುಲ್ ಸರ್ ಕೆ ಸಾಥ್ ಮೇ ಫೋಟೋ ಖಿಂಚಾಯಾ ಹೈ. देखिए उसको बिस्कुट दिया गया है. ಇಲ್ಲಿ ಈ CAA NRC ಥರ UCC ಬಗ್ಗೆ ಯಾಕಿಷ್ಟು ಭಯ, ಯಾಕಿಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ? ಇದು ಒಬ್ಬರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋಂಥ ಆರೋಪ ಪ್ರತ್ಯಾರೋಪಗಳಿದೆ. ಉತ್ತರಾಖಂಡಲ್ಲಿ ಅಳವಡಿಸ್ಕೊಂಡಿದ್ದಾರಲ್ವಾ, ಏನಾಗತ್ತೆ ಇನ್ನು ಮುಂದೆ? ಇಲ್ಲಿ ಏನಾಗತ್ತೆ ಸಾಧಾರಣವಾಗಿ ಕೇಳ್ತಾರಲ್ಲ, ಬನ್ನಿ ಹೇಳ್ತೀನಿ. ಉತ್ತರಾಖಂಡ್ನಲ್ಲಿ UCC ಬಿಲ್. ಇನ್ನು ಮುಂದೆ ಉತ್ತರಾಖಂಡ್ನಲ್ಲಿ ಬಹುಪತ್ನಿತ್ವ ನಿಷಿದ್ಧ. 2 ಹೆಂಡತಿ 3 ಹೆಂಡತಿ ನೋ ವೇ, ಚಾನ್ಸೇ ಇಲ್ಲ. ಒಂದೇ ನಿಷಿದ್ಧ ಮಾಡಿಬಿಟ್ರು. ಮದುವೆ ಆದರೆ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು. ಆ ಭಾಗದಲ್ಲೆಲ್ಲ ಇರಲಿಲ್ಲ, ನಮ್ಮಲ್ಲೆಲ್ಲ ಶುರುವಾಗಿದೆ ಈಗ. ವಿಚ್ಛೇದನದಲ್ಲಿ ಗಂಡ ಹೆಂಡತಿಗೆ ಸಮಾನಾಧಿಕಾರ. ವಿಚ್ಛೇದನದಲ್ಲಿ ಗಂಡ ಹೆಂಡತಿಗೆ ಸಮಾನಾಧಿಕಾರ. ಏನಾದರೂ ನೆನಪಾಯ್ತಾ ನಿಮಗೆ? ಶಾಬಾನು ಪ್ರಕರಣ ನೆನಪಾಗಿರ್ಬೋದು. ಈಗ ಹೇಳೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ. ಕಾನೂನು ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಬೇಕು. ನಿಮ್ಮ ವೈಯಕ್ತಿಕ ಯಾವುದು ಮಾತಾಡೋಂಗಿಲ್ಲ. ಉತ್ತರಾಖಂಡ್ನಲ್ಲಿ ವಧುವಿಗೆ 18 ವರ್ಷ ಆಗಿರಲೇಬೇಕು. ನಮ್ಮಲ್ಲೆಲ್ಲ ಇದೆ, ಆದರೆ ಅಲ್ಲಿ ಇಲ್ಲದೆ ಮಾಡ್ತಾ ಇದ್ದಾರೆ. ಏಜ್ ಬಾರ್ ಇದ್ದರೂ ಕೂಡ ಮಾಡ್ತಾರೆ. 16 ವರ್ಷದ ಮಕ್ಕಳಿಗೆ ಮಾಡ್ತಾರೆ, ಮಾಡುವಂಗಿಲ್ಲ. ವರನಿಗೆ 20 ವರ್ಷ ಆದರೆ 21 ವರ್ಷ ಆದರೆ ಮಾತ್ರ ಮದುವೆಗೆ ಅನುಮತಿ. ಅವನಿಗೆ 18, ಅವ್ರಿಗೆ 16, ಹಂಗಾಗಲ್ಲ. ಲಿವ್ ಇನ್ ರಿಲೇಷನ್ಶಿಪ್ಗೆ ನೋಂದಣಿ ಕಡ್ಡಾಯ. ಹೋದ್ರು ಕೂತ್ಕೊಂಡ್ಬಿಟ್ರು, ಹಂಗೆಲ್ಲ ಆಗಲ್ಲ. 21 ವರ್ಷಕ್ಕಿಂತ ಚಿಕ್ಕವರಿಗೆ ಪೋಷಕರ ಅನುಮತಿ ಬೇಕು. ನಾನು 18 ವರ್ಷ ಆಗಿದೆ, ನಾನು 19 ವರ್ಷ, ಹುಡುಗಿ 18 ವರ್ಷ, ಲಿವಿಂಗ್ ರಿಲೇಷನ್ಶಿಪ್ ನೋ 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 ನೋ. ನಿಮ್ಮ ಅಪ್ಪನ ಸೈ ತಗೊಂಬ, ಅದಾಗಬೇಕು. ನಿಯಮ ಉಲ್ಲಂಘಿಸಿದರೆ 6 ವರ್ಷ ಜೈಲು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇಲ್ಲಾಂದರೆ 25,000 ರೂಪಾಯಿ ದಂಡ. ಆಮೇಲೆ ಮಗಳಿಗೆ ಸಮಾನ ಉತ್ತರಾಧಿಕಾರದ ಹಕ್ಕು ಸಿಗಲಿದೆ. ಮಗನಿಗೆ ಕಡಿಮೆ, ಮಗಳಿಗೆ ಜಾಸ್ತಿ, ಮಗನಿಗೆ ಜಾಸ್ತಿ, ಮಗಳಿಗೆ ಕಡಿಮೆನೋ, ಮಗಳು ಸೇಮ್ ಇರಬೇಕಲ್ವ?
ಮಗನಿಗೆ ಕೊಟ್ಬಿಡೋದು, ಮಗಳಿಗಿಲ್ಲ. ಅರೆ ಅದು ಹೆಂಗಾಗುತ್ತೆ, ಮಗಳು ಮದುವೆ ಮಾಡೋದು ಆಗಲ್ಲ. ಅಪ್ಪ ಅಮ್ಮನ ಸ್ವತ್ತು ಮಗಳಿಗೆ ಸೇಮ್. ಆದಿವಾಸಿಗಳಿಗೆ ಕೆಲವು ನಿಯಮಗಳು ಅನ್ವಯಿಸೋದಿಲ್ಲ, ಅವ್ರದ್ದು ಕೆಲವು ಕಾನೂನು. ಅದು ಬಿಟ್ಟು ಆದಿವಾಸಿಗಳಿಗೆ ಯಾಕೆ ಕೊಡೋದು, ನಮಗೂ ಕೊಡೋದ್ರೆ ನೀವು ಕೂಡ ಕಾಡಲ್ಲಿದ್ದು ಬಿಡಿ ಆದಿವಾಸಿಗಳ ಥರ. ಆದಿವಾಸಿಗಳು ಅವ್ರದ್ದೇ ಕೆಲವು ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿರ್ತಾರೆ, ಅವ್ರಿಗಾಗಿ ಬಿಡಲಾಗಿದೆ. ಇನ್ನು ಮುಂದೆ ಗೊತ್ತಾಯ್ತಲ್ಲ ಯಾವ ರೀತಿ ಇರುತ್ತಂತಂದರೆ, ಬಹುಪತ್ನಿತ್ವ ನಿಷಿದ್ಧ. ಇಲ್ಲ ಅವಳು ಒಪ್ಕೊಂಡಿದ್ದಾಳೆ, ಇವಳು ಒಪ್ಕೊಂಡಿದ್ದಾಳೆ. ಕಾನೂನು ಒಪ್ಕೋಬೇಕು. ಅವಳು ಒಪ್ಕೊಂಡಿದ್ದಾಳೆ, ಇವಳು ಒಪ್ಕೊಂಡಿದ್ದಾಳೆ ಅಲ್ಲ, ಕಾನೂನು ಒಪ್ಕೋಬೇಕು. ಬಹುಪತ್ನಿತ್ವ ಬೇಕಾ, ಫಸ್ಟ್ ಬಿಟ್ಟು ಇನ್ನೊಂದು ಮದುವೆ ಆಗಬೇಕು. ಆಮೇಲೆ ಅದು ಬಿಟ್ಟಾಗ ನನ್ನ ಇದರಲ್ಲಿ ಹಿಂಗೆ ಹೇಳುತ್ತೆ, ನಾನು ಹೆಂಗೆ ಬೇಕಿದ್ರೆ ಬಿಟ್ಬಿಡೋದು, ಹಾಗಲ್ಲ. ಕಾನೂನು ಏನು ಹೇಳುತ್ತೆ, ಅವಳಿಗೆ ಏನು ಕೊಡಬೇಕಿತ್ತು. ನಿಮಗೇನಾಯಿತು, ಶಾಬಾನು ಪ್ರಕರಣ ಅಂತ ಬರುತ್ತಲ್ಲ ಭಾರತದಲ್ಲಿ, ಬಹಳ ದೊಡ್ಡ ವಿಚಾರ. ಶಾಬಾನು ಅನ್ನುವಂಥ ಒಂದು ಹೆಣ್ಣು ಮಗಳಿಗೆ ತಲಾಕ್ ಕೊಡಲಾಗುತ್ತೆ. ಮುಸ್ಲಿಂ ಹೆಣ್ಣು ಮಗಳು ಏನಕ್ಕೆ ತಲಾಕ್ ಕೊಟ್ಟಾಗ ಆಕೆ ಏನು ಹೇಳ್ತಾಳೆ, ಆಕೆ ಕೋರ್ಟ್ಗೆ ಹೋಗ್ತಾಳೆ, ನನಗೆ ಪರಿಹಾರ ಕೊಡಿ. ಈಗ ಸಾಧಾರಣವಾಗಿ ಇದೆಯಲ್ವಾ, ಹೆಂಡತಿಯನ್ನು ಬಿಡಬೇಕು ಅಂತಂದರೆ ಅಥವಾ ಗಂಡನನ್ನು ಬಿಡಬೇಕು ಅಂತಂದರೆ ಒಪ್ಪಿಗೆ ಬೇಕು, ಅಥವಾ ಮತ್ತೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಪ್ಪ ನೀನು ಏನು ಕೊಡಬೇಡ, ನಾನೇನು ಕೊಡಬೇಡ, ಓಕೆ ಸಮಾಪ್ತ. ಇನ್ನು ಕೆಲವರದ್ದು ಹೆಂಗಿರುತ್ತೆ, ಇಲ್ಲ ನನಗೆ ಮಗು ಇದೆ, ಮತ್ತೊಂದಿದೆ, ಅಥವಾ ನನಗೆ ಕೊಡಬೇಕು ದುಡ್ಡು ಅಂತಂದಾಗ ಸರ್ಕಾರ ಹೇಳುತ್ತೆ ಅಥವಾ ಕೋರ್ಟ್ ಹೇಳುತ್ತೆ, ಪ್ರತಿ ತಿಂಗಳು 5,000 ಕೊಡಿ, ಪ್ರತಿ ತಿಂಗಳು 10,000 ಕೊಡಿ, ಹಿಂಗೇನು ಡಿಸೈಡ್ ಮಾಡಿ. ಶಾಬಾನು ಅನ್ನೋಂಥ ಹೆಣ್ಣು ಮಕ್ಕಳು ಕೋರ್ಟ್ಗೆ ಹೋದಾಗ ಕೋರ್ಟ್ ಹೇಳುತ್ತು ಗಂಡನಿಗೆ, ಬಿಟ್ಟ ಗಂಡನಿಗೆ ಅವಳಿಗೆ ಜೀವನಾಂಶ ಕೊಡು, ಪ್ರತಿ ತಿಂಗಳು ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಕೊಡು. ಇದಕ್ಕೆ ಕೆಲವು ಮುಸ್ಲಿಂ ಮೌಲ್ವಿಗಳು ಹಂಗಾಗಲ್ಲ ಅಂತಂದರು. ಏನಾಗಲ್ಲ, ನಮ್ಮ ಶರಿಯತ್ ಕಾನೂನಲ್ಲಿ ತಲಾಕ್ ಕೊಟ್ಟರೆ ಅವಳಿಗೆ ಜೀವನಾಂಶ ಕೊಡಬೇಕು ಅಂತಿಲ್ಲ. ಆಗ ರಾಜೀವ್ ಗಾಂಧಿ ಏನು ಮಾಡಿದರು, ಅಯ್ಯಯ್ಯೋ ಹೌದಾ, ಬಟ್ ಸಂವಿಧಾನದಲ್ಲಿ ಸಮಪಾಲು ಅಂತಿದೆಯಲ್ಲ, ಸಂವಿಧಾನದಲ್ಲಿ ಬದಲಾವಣೆ ತಂದುಬಿಟ್ಟು ಶಾಬಾನುಗೆ, ಅಂದರೆ ಸುಪ್ರೀಂ ಕೋರ್ಟ್ನ ಕೊಟ್ಟ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನ ಬದಲಾವಣೆ ಮಾಡಿ ಶಾಬಾನುಗೆ ಜೀವನಾಂಶ ಕೊಡಬೇಕಾಗಿಲ್ಲ ಅಂತ ಹೇಳಿ. ಇದನ್ನು BJP ಈಗಲೂ ಕೂಡ ತುಷ್ಟೀಕರಣ ಅಂತ ಹೇಳ್ತಾ ಇದೆ. ತುಷ್ಟೀಕರಣ ಅಂತ, ಅದನ್ನು ಮುಸ್ಲಿಮರ ತುಷ್ಟೀಕರಣ ಆಯಿತು ಅಂತೇಳಿ ಹಿಂದೂಗಳ ಸಮಾಧಾನ ಆಗಬೇಕು ಅಂತೇಳಿ ಅಯೋಧ್ಯೆ ರಾಮ ಮಂದಿರದ ಕೀ ತೆಗೆಸಿದ್ರು, ಶಿಲಾನ್ಯಾಸ ಮಾಡಿದರು, ಅಲ್ಲಿಂದಲೇ 1989 ಪ್ರಚಾರ ಮಾಡಿದರು. ಇದೆಲ್ಲ ದೊಡ್ಡ ಕತೆ, ಇದೆಲ್ಲ ಚೇಂಜ್ ಆಗುತ್ತೆ ಅಂತ. ಹಾಗಾಗಿ ಹಿಮಾಂತ್ ಬಿಸ್ವಾ ಶರ್ಮಾ ಇದ್ದಾರಲ್ಲ, ಹಿಮಾಂತ್ ಬಿಸ್ವಾ ಶರ್ಮಾ ಸುಮ್ಮನೆ ಟೀಕೆ ಮಾಡಿ, ರಾಹುಲ್ ಗಾಂಧಿ ಆ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ಲಿಕ್ಕೆ ಹೋಗ್ತಾರೆ, ತಿನ್ನಲ್ಲ. ಆಗ ಅಲ್ಲಿದ್ದ ಕಾರ್ಯಕರ್ತನಿಗೆ ಕೊಟ್ಟರು ಅಂತ ಅವ್ರು ಹೇಳ್ತಾರೆ. ನಿಜವಾಗಿ ಆತ ನಾಯಿಯ ಮಾಲೀಕ. ಆತ ಏನು ಮಾಡ್ತಾನೆ, ವಾಪಸ್ ತಗೊಂಡು ಅದನ್ನು ತಿನ್ನಿಸ್ತಾನೆ ನಾಯಿಗೆ. ಆಮೇಲೆ ಈ ಹಿಮಾಂತ್ ಬಿಸ್ವಾ ಶರ್ಮಾ ಇದ್ದಾರಲ್ಲ, ಒಂದು ಕಾಲದಲ್ಲಿ ಇವರು ಮತ್ತು ಇದೇ ಪಾರ್ಟಿಯಲ್ಲಿದ್ದರು. ಅದಕ್ಕೆ ಒಂದು ಗಾದೆ ಮಾತಿದೆ ಗೊತ್ತಾ, ಈ ಚಾಣಕ್ಯ ಒಂದು ಮಾತನ್ನು ಹೇಳ್ತಾನೆ, ನಿಮ್ಮ ರಹಸ್ಯಗಳನ್ನು ಯಾವತ್ತೂ ಕೂಡ ಮತ್ತೊಬ್ಬರಿಗೆ ಹೇಳಕ್ಕೆ ಬಿಡಬೇಡಿ, ಯಾವಾಗ ಬೇಕಿದ್ರೆ ಅವ್ರು ದುಶ್ಮನ ಆಗ್ಬೋದು ಅಂತೇಳಿ. ಸೊ ಹಂಗಾಗಿದೆ ಪರಿಸ್ಥಿತಿ. ಆದರೆ ಇಲ್ಲೆಲ್ಲೂ ಕೂಡ ಕಾರ್ಯಕರ್ತನಿಗಾಗಲಿ ಮತ್ತೊಬ್ಬರಿಗಾಗಲಿ ರಾಹುಲ್ ಗಾಂಧಿ ಬಿಸ್ಕೆಟ್ ಕೊಟ್ಟಿದ್ದಾರೆ. ಹಾಗಂತ ಅದು ತಿನ್ನೋಕೆ ಕೊಟ್ಟರು ಅನ್ನೋ ರೀತಿಯಲ್ಲಿ ಕೊಟ್ಟರೆ ಆಗ್ತಾಯಿದೆ. ಹಾಗಲ್ಲ, ಅದನ್ನು ನಾಯಿಗೆ ತಿನ್ನಿಸಿದರೆ ಮತ್ತು ಮಾಲೀಕ ಕೂಡ ಹೇಳಿದ್ದಾರೆ. ಇನ್ನು ಬಹಳ ಮುಖ್ಯವಾದ ವಿಚಾರಕ್ಕೆ ಬರ್ತಾ ಇದ್ದೀನಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಸರ್ಕಾರಿ ಪರೀಕ್ಷೆಗಳಿತ್ತಲ್ಲ, ಯಾವೆಲ್ಲ ರೀತಿಯಲ್ಲಿ ನೀವು ಬ್ಲೂಟೂತ್ ಹಾಕ್ಕೊಂಡು ಮೋಸ ಮಾಡಿದ್ರಿ, ಕೋಟಿಗಟ್ಟಲೆ ದುಡ್ಡು ಕಳಿಸಿದ್ರಿ. ಈಗ ಭಾಳ ಖಡಕ್ಕಾಗಿರುವಂಥ ಕಾನೂನು ಬಂದಿದೆ. ಹಾಗಂತ ಪರೀಕ್ಷೆ ಅಂತ ನೀವು ಹೆದರಬೇಡಿ. ನಿಮ್ಮ SLC 7th ಆ ಪರೀಕ್ಷೆ ಅಲ್ಲಲ್ಲ, MBBS ಪರೀಕ್ಷೆ ಆ ಪರೀಕ್ಷೆ ಅಲ್ಲ, ಸರ್ಕಾರಿ ಪರೀಕ್ಷೆಗಳಿರುತ್ತಲ್ಲ, KPSC ಮಗದೊಂದು ಪೊಲೀಸ್ ಪರೀಕ್ಷೆ ಇದೆಲ್ಲ ಇರುತ್ತಲ್ಲ, ಭಾಳ ಸ್ಟ್ರಿಕ್ಟ್ ಆಗುತ್ತೆ. ಪರೀಕ್ಷೆಯ ಪತ್ರಿಕೆಗಳನ್ನು ಸೋರಿಕೆ ಮಾಡೋದು ಅಪರಾಧ, ನಮಗೆ ಗೊತ್ತಿದೆ. ಅದು ಯಾವುದೇ ಪರೀಕ್ಷೆ ಪತ್ರಿಕೆ ಸೋರಿಕೆ ಮಾಡೋದು ಅಪರಾಧ. ಉತ್ತರ ಪತ್ರಿಕೆಗಳನ್ನು ತಿರುಚುವುದು ಕೂಡ ಅಪರಾಧ. ಆದರೆ ವಿಶೇಷವಾಗಿ ಈ ಸರ್ಕಾರ ನಡೆಸುವಂಥ ಪರೀಕ್ಷೆ, ಇದರಲ್ಲಿ ಏನಾದರೂ ನೀವು ಗೋಲ್ಮಾಲ್ ಇನ್ನು ಮುಂದೆ ಮಾಡಿದರೆ ಸುಮ್ಮನಿಲ್ಲ ಕಾನೂನು. 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿ ದಂಡ. 1 ಕೋಟಿ ರೂಪಾಯಿ. ಆಮೇಲೆ ಪೊಲೀಸರಿಗೆ ಸ್ವಂತವಾಗಿ ಕಾರ್ಯನಿರ್ವಹಿಸಲು ಅಧಿಕಾರ ಇದೆ. ಎಲ್ಲಿ ತನಕ ಬಂದಿತ್ತು ಅಂದರೆ ಇದೇ ಸ್ವಂತವಾಗಿ ಕಾರ್ಯನಿರ್ವಹಿಸಲು ಯಾವ ಪೊಲೀಸರಿಗೆ ಅಧಿಕಾರ ಇದೆ. ಆ ಪೊಲೀಸ್ ಪರೀಕ್ಷೆಯಲ್ಲೇ ಹಿಂಗಾಗ್ತಾ ಇತ್ತು. ನಮ್ಮ ಗೊತ್ತಲ್ಲ, ಕಲಬುರಗಿ ಪಾಟೀಲರು ರುಬ್ಬಾಕ್ಬಿಟ್ರು. ಪೊಲೀಸರು ವಾರಂಟ್ ಇಲ್ಲದೆ ಶಂಕಿತರನ್ನು ಬಂಧಿಸಬಹುದು, ಸ್ಟ್ರಿಕ್ಟ್ ಮಾಡದೇ ಇದ್ರೆ ಆಗೋದಿಲ್ಲ.
ಯಾಕಂದರೆ ನಮ್ಮನ್ನು ಕಾಯ್ಬೇಕು ಪೊಲೀಸರು. ಪರೀಕ್ಷಾ ಅಕ್ರಮ ಎಸಗಿದ ಆರೋಪಿ ಜಾಮೀನಿಗೆ ಅರ್ಹನಾಗಿರಲ್ಲ. ಜಾಮೀನೇ ಇಲ್ಲ, ಜಾಮೀನು ಕೊಡಲ್ಲ, ರೇಪ್ ಕೇಸ್ ಥರ ಆಗೋಗ್ಬಿಡ್ತಿದ್ದು. ಪರೀಕ್ಷಾ ಅಕ್ರಮವನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಲು ಆಗಲ್ಲ. ಇಲ್ಲ ನಾವು ಕೂತ್ ಮಾತಾಡೋಣ ಆಗಲ್ಲ. ಮೊದಲೆಲ್ಲ ಕೆಲವು ಪಿಕ್ಚರ್ಗಳಲ್ಲಿ ಇತ್ತಲ್ಲ, ಯಾವುದಾದ್ರೂ ಒಬ್ಬ ಗಂಡಸು ಒಂದು ಹೆಣ್ಮಗಳನ್ನು ಅತ್ಯಾಚಾರ ಮಾಡಿದರೆ ನೀವು ಮದುವೆ ಆಗ್ತೀರಾ ಅಂತಂದರೆ ಬಿಟ್ಬಿಡ್ತೀವಿ. ಹಂಗೆಲ್ಲ ಇಲ್ಲ ಅಂತ ನಾವು ಮಾಡಿದ್ದೀವಿ ಸರ್, ನಾವು ಮಾತಾಡ್ಕೋತೀವಿ. ಹಂಗೆಲ್ಲ ಆಗಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಭ್ಯರ್ಥಿಗೆ ಸಹಾಯ ಮಾಡುವಂತಿಲ್ಲ. ಕಂಪ್ಯೂಟರ್ ನೆಟ್ವರ್ಕ್ ಸಿಸ್ಟಮ್ ಟ್ಯಾಂಪರಿಂಗ್ ಮಾಡುವಂತಿಲ್ಲ. ಬ್ಲೂಟೂತ್ ಮೂಲಕ ಉತ್ತರ ಹೇಳಿದ್ರು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. 10 ವರ್ಷ ಜೈಲು, 1 ಕೋಟಿ ದಂಡ. ಸೊ ಹಾಗಾಗಿ ಭಾಳ ಎಚ್ಚರಿಕೆಯಿಂದಿರಬೇಕು. ಮತ್ತೊಂದು ಕಡೆ ಶರದ್ ಪವಾರ್ ಸೋದರಳಿ ಅಜಿತ್ ಪವಾರ್ ಅವರಿಗೆ ಅವರ NCP ಬಣದ ಚಿಹ್ನೆ ಸಿಕ್ಕಿದೆ. ಶರದ್ ಪವಾರ್ ಈ ಹಿಂದೆ ಸೋನಿಯಾ ಗಾಂಧಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು, ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಅಂತೇಳಿ ಕೋಪಗೊಂಡು ಕಾಂಗ್ರೆಸ್ಸಿಂದ ಹೊರಬಂದು NCP ಕಟ್ಟಿದ್ರು. ಗಡಿಯಾರ ಅವರ ಚಿಹ್ನೆ ಆಗಿತ್ತು. PA ಸಂಗಮ ಕೂಡ ಇದ್ದರು. ಇವತ್ತು ಅವರ ಕೈಯಿಂದ ಅದು ತಪ್ಪಿ ಹೋಗಿದೆ.